ಕುತ್ತಿಗೆ ನೋವು ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಫಿಸಿಯೋಥೆರಪಿಗೆ ಏನೇನ್ ಟ್ರೀಟ್ಮೆಂಟ್ ಇದೆ, ಅದನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇಂದ. ಅದರ ಮಧ್ಯೆ ಒಂದು ಡಿಸ್ಕ್ಗಳಿರುತ್ತೆ, ಸ್ಪಾಂಜ್ ಕುಷನ್ ತರ, ಆ ಬೋನ್ ನ ಸಪೋರ್ಟ್ ಮಾಡೋದಕ್ಕೆ. ಕುತ್ತಿಗೆ ನೋವಿಂದ ಕೈಗೂ ಕೂಡ ರೇಡಿಯೇಟ್ ಆಗುತ್ತೆ ನೋವು, ಕೈಗೆ ಬೆರಳುಗಳಲ್ಲಿ ನೋವು ಬರುವಂತದ್ದು, ಶೋಲ್ಡರ್ಸ್ ಅಲ್ಲಿ ನೋವು ಬರುವಂತದ್ದು. ಜೊತೆಗೆ ಇನ್ನು ಅದು ಹಾಗೆ ಹೆಚ್ಚಾಗ್ತಾ ಹೋದ್ರೆ ನಿಮ್ಗೆ ಬರೆಯೋದಕ್ಕೆ ಮತ್ತೆ ಗ್ರಿಪ್ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಲ್ಯಾಪ್ಟಾಪ್ ನ ಒಂದೇ ಕಡೆ ನೋಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಅದ್ರ ಮೇಲೆ ಲೋಡ್ ಜಾಸ್ತಿ ಆಗಿ ಆ ಡಿಸ್ಕ್ ಮಧ್ಯೆ ಒಂದು ನರಗಳೇನಿರುತ್ತೆ, ಆ ನರಗಳ ಮೇಲೆ ಕೂಡ ಪ್ರೆಷರ್ ಹೋಗಿ ದಿನ ಇಲ್ದೇ ಇರೋಂಗ್ ಆಗೋದು, ನಡೆಯುವಾಗ ನಿಮ್ಗೆ ಬೀಳೋ ಅನ್ಸೋದು, ಈ ತರ ಸಮಸ್ಯೆಗಳನ್ನ ನೀವು ಫ್ಯೂಚರ್ ಅಲ್ಲಿ ನೋಡ್ತಾ ಬರ್ತೀವಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಫಿಸಿಯೋಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ ನಾನು ಕುತ್ತಿಗೆ ನೋವು ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಫಿಸಿಯೋಥೆರಪಿಗೆ ಏನೇನ್ ಟ್ರೀಟ್ಮೆಂಟ್ ಇದೆ, ಅದನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇಂದ, ಹಾಗೆ ಅದಕ್ಕೆ ಇರುವ ಕೆಲವು ವ್ಯಾಯಾಮಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಕುತ್ತಿಗೆ ಭಾಗ ಬಂದು 7 ಎಲುಬುಗಳು, ವರ್ಟಿಬ್ರಾ ಅನ್ನೋ ಎಲುಬುಗಳಿಂದ ಮಾಡಿರುತ್ತೆ. ಅದರ ಮಧ್ಯೆ ಒಂದು ಡಿಸ್ಕ್ಗಳಿರುತ್ತೆ, ಸ್ಪಾಂಜ್ ಕುಷನ್ ತರ, ಆ ಬೋನ್ ನ ಸಪೋರ್ಟ್ ಮಾಡೋದಕ್ಕೆ. ಅದ್ರ ಜೊತೆ ಸರೌಂಡಿಂಗ್ ಲಿಗಮೆಂಟ್ಸ್, ಮಸಲ್, ಮತ್ತೆ ಅದರ ಮಧ್ಯೆ ನರ ಕೂಡ ಹೋಗುವಂತ ಒಂದು ಜಾಗ. ಈ ಕುತ್ತಿಗೆ ನಮ್ಮ ತಲೆನ ಸಪೋರ್ಟ್ ಮಾಡುತ್ತೆ. ಈ ಕುತ್ತಿಗೆ ನೋವಿನಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಥವಾ ಸರ್ವೈಕಲ್ ರೆಡಿಕ್ಯುಲೋಪತಿಯಲ್ಲಿ ಏನೇನ್ ಸಿಂಪ್ಟಮ್ಸ್ ಬರುತ್ತೆ ಅಂದ್ರೆ, ಕುತ್ತಿಗೆ ತುಂಬಾ ಬಿಗಿ ಆಗುವಂತ ಒಂಥರ ಲಕ್ಷಣಗಳು ಕಾಣಿಸುತ್ತೆ. ಅಂದ್ರೆ ಸ್ಟಿಫ್ ನೆಕ್ ಅಂತ ಹೇಳ್ತೀವಿ, ಒಂಥರ ಆತರ ಅನ್ಸುತ್ತೆ. ಜೊತೆಗೆ ನೋವು ಜಾಸ್ತಿ ಇರುವಂತದ್ದು. ಮತ್ತೆ ಕೆಲವೊಂದ್ಸಲ ಕುತ್ತಿಗೆ ನೋವಿಂದ ಕೈಗೂ ಕೂಡ ರೇಡಿಯೇಟ್ ಆಗುತ್ತೆ ನೋವು. ನಿಮ್ಗೆ ಕೈಗೆ ಬೆರಳುಗಳಲ್ಲಿ ನೋವು ಬರುವಂತದ್ದು, ಶೋಲ್ಡರ್ಸ್ ಅಲ್ಲಿ ನೋವು ಬರುವಂತದ್ದು. ಜೊತೆಗೆ ಇನ್ನು ಅದು ಹಾಗೆ ಹೆಚ್ಚಾಗ್ತಾ ಹೋದ್ರೆ ನಿಮ್ಗೆ ಬರೆಯೋದಕ್ಕೆ ಮತ್ತೆ ಗ್ರಿಪ್ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಮಸಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದ್ಸಲ ಕೈನಲ್ಲಿ ಸ್ವಾಧೀನ ಇಲ್ದೇ ಇರುವಂತ ರೀತಿ ಕೂಡ ಆಗುವಂತದ್ದು. ಇದು ಹೆಚ್ಚಾಗಿ ಯಾರು ಜಾಸ್ತಿ ಫೋನ್ ಬಳಸ್ತಾರೆ ಮತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡಿ ಕೆಲಸ ಮಾಡ್ತಾರೆ, ಹಾಗೆ ತಲೆ ಬಗ್ಸಿ ತುಂಬಾ ಕೆಲಸ ಮಾಡಂತಿರ್ತಾರೆ ಅಂತವರಿಗೆ, ಮತ್ತೆ ಭಾರ ಹೊತ್ತು ಕೆಲಸ ಮಾಡುವಂತ ಪಾಪ್ಯುಲೇಷನ್ ಗಳಲ್ಲಿ ಕಾಣಿಸುವಂತದ್ದು. ಇದು ಯಾಕೆ ಬರುತ್ತೆ ಅಂದ್ರೆ, ಬೋನ್ಸ್ ಪಕ್ಕ ಮಸಲ್ಸ್ ಏನಿರುತ್ತೆ ಅದು ತುಂಬಾ ವೀಕ್ ಆಗಿರುವಂತದ್ದು, ಮತ್ತೆ ಅಬ್ನಾರ್ಮಲ್ ಪೋಸ್ಚರ್ ಅಥವಾ ಫಾಲ್ಟಿ ಪೋಸ್ಚರ್ ಅಲ್ಲಿ ಕುತ್ಕೊಳ್ಳುವಂಥದ್ದು. ಯಾವಾಗ್ಲೂ ಹೀಗೆ ಕುತ್ಕೊಳ್ಳೋದು, ಒಂದೇ ಪೋಸ್ಚರ್ ಮೇಂಟೈನ್ ಮಾಡ್ಕೊಂಡು ಆ ಪೋಸ್ಚರ್ ನಿಂದ ಕೂಡ ಈ ನೋವು ಬರುವಂತದ್ದು. ಇದನ್ನ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕಪ್ಪ ನಾವು ಅಂದ್ರೆ, ನಾವು ಅವಾಗವಾಗ ಪೋಸ್ಚರ್ ನ ಚೇಂಜ್ ಮಾಡ್ತಾ ಇರೋದು. ಅಂದ್ರೆ ಒಂದೇ ಪೊಸಿಷನ್ ಅಲ್ಲಿ ಕುತ್ಕೊಂಡೇ ಇರಬಾರ್ದು. ಕತ್ನ ಕೆಳಗೆ ನೋಡ್ಕೊಂಡು ಲ್ಯಾಪ್ಟಾಪ್ ನ ಒಂದೇ ಕಡೆ ನೋಡ್ಕೊಂಡು ಕುತ್ಕೊಳ್ಳೋದು, ಅಥವಾ ಫೋನ್ ನಮ್ಗೆ ಗೊತ್ತಿಲ್ಲದೆ ಗಂಟೆಗಟ್ಲೆ ನೋಡ್ಕೊಂಡು ಕುತ್ಕೊಂಡಿರ್ತೀವಿ. ಅಂತ ಟೈಮಲ್ಲಿ ನಾವು ನಮ್ಮ ಭಂಗಿಯನ್ನು ಚೇಂಜ್ ಮಾಡ್ಬೇಕಾಗುತ್ತೆ. ಭಂಗಿ ಅಂದ್ರೆ ಪೋಸ್ಚರ್, ನಾವು ಕುತ್ಕೊಳ್ಳುವಂತ ರೀತಿ, ನಾವು ನೋಡುವಂತ ರೀತಿನ ಚೇಂಜ್ ಮಾಡ್ತಾ ಇರ್ಬೇಕು. ಸ್ಪೆಷಲಿ ಈ IT ಪ್ರೊಫೆಷನಲ್ಸ್ ಏನಿರ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಕೆಲಸ ಮಾಡುವಂತವ್ರು ಏನಿರ್ತಾರೆ, ಅವಾಗವಾಗ ಬ್ರೇಕ್ಸ್ ತಗೊಳ್ತಾ ಇರ್ಬೇಕು. ಯಾಕಂದ್ರೆ ಕುತ್ತಿಗೆ ಒಂದೇ ಪೋರ್ಷನ್ ಅಲ್ಲಿ ಇದ್ದು ಅದ್ರ ಮೇಲೆ ಲೋಡ್ ಜಾಸ್ತಿ ಆಗಿ ನಿಮ್ಗೆ ಡಿಸ್ಕ್ ಮೇಲೆ ಪ್ರೆಷರ್ ಹೋಗಿ ಆ ಡಿಸ್ಕ್ ಮಧ್ಯೆ ಒಂದು ನರಗಳೇನಿರುತ್ತೆ, ಆ ನರಗಳ ಮೇಲೆ ಕೂಡ ಪ್ರೆಷರ್ ಹೋಗಿ ಅದು ನಿಮ್ಗೆ ಕೈಗೆ ರೇಡಿಯೇಷನ್ ಆಗುವಂತ ಸಿಂಪ್ಟಮ್ಸ್ ನ ಕೊಡುವಂಥದ್ದು. ಹಾಗಾಗಿ ನೀವು ಪೋಸ್ಚರ್ ನ ಚೇಂಜ್ ಮಾಡ್ತಾ ಇರಬೇಕು. ಜೊತೆಗೆ ಎಕ್ಸಸೈಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಇಲ್ಲಿ. ನೀವು ಎಕ್ಸಸೈಸ್ ನ ಪ್ರತಿನಿತ್ಯ ಮಾಡ್ಬೇಕು. ನೀವು ಹೇಗೆ ಪ್ರತಿನಿತ್ಯ ಕೆಲಸ ಮಾಡ್ತೀರಾ ಅದೇ ರೀತಿ ಎಕ್ಸಸೈಸ್ ನ ಕೂಡ ಪ್ರತಿನಿತ್ಯ ಮಾಡ್ಬೇಕು. ಎಕ್ಸಸೈಸ್ ಸ್ವಲ್ಪ ದಿನ ಮಾಡಿ ಬಿಡೋದ್ರಿಂದ ನಿಮ್ಗೆ ಈ ಕುತ್ತಿಗೆ ನೋವು ಸರಿ ಹೋಗೋದಿಲ್ಲ. ಈ ಕುತ್ತಿಗೆ ನೋವು ನಿಮ್ಗೆ ಸ್ಟಾರ್ಟ್ ಆಗಿ 6 ತಿಂಗಳವರೆಗೂ ಎಕ್ಸಸೈಸ್ ಮಾಡ್ತಾನೆ ಇರ್ಬೇಕಾಗುತ್ತೆ ನಿಮ್ಗೆ ಫುಲ್ ಕಡಿಮೆ ಆಗೋದಿಕ್ಕೆ. ಹಾಗಂತ 6 ತಿಂಗಳು ಕಡಿಮೆ ಆಗಿದ ತಕ್ಷಣ ಎಲ್ಲರೂ ಎಕ್ಸಸೈಸ್ ನ ಸ್ಟಾಪ್ ಮಾಡ್ಬಿಡ್ತಾರೆ. ಅದನ್ನ ಮಾಡಬಾರ್ದು. ಯಾಕಂದ್ರೆ ಲೈಫ್ ಲಾಂಗ್ ನೀವು ಅದೇ ಪೋಸ್ಚರ್ ಅಲ್ಲಿ ಕುತ್ಕೊಳ್ಳೋದ್ರಿಂದ ಮಸಲ್ಸ್ ಮತ್ತೆ ವೀಕ್ನೆಸ್ ಹೋಗುತ್ತೆ. ಹಾಗಾಗಿ ಎಕ್ಸಸೈಸ್ ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಆಗ್ತಾ ಹೋದ್ರೆ ಕೈ ಮತ್ತೆ ಕಾಲ್ಗೆ ಕೂಡ ಸಿಂಪ್ಟಮ್ಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಮತ್ತೆ ತಲೆನೋವು ಕೂಡ ಬರುವಂತದ್ದು. ತಲೆನೋವು ಬಂದಾದ್ಮೇಲೆ ನಿಮ್ಗೆ ಇಂಬ್ಯಾಲೆನ್ಸ್ ಆಗೋದು, ತಲೆ ಗಿಡ್ಡಿನೆಸ್ ಬರುವಂತದ್ದು, ಇದೆಲ್ಲ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನಿಮ್ಗೆ ಕೈ ಕಾಲಲ್ಲಿ ಬೊವೆಲ್ ಸ್ವಾಧೀನ ಇಲ್ದೇ ಇರೋಂಗ್ ಆಗೋದು, ನಡೆಯುವಾಗ ನಿಮ್ಗೆ ಬೀಳೋ ಅನ್ಸೋದು, ಈ ತರ ಸಮಸ್ಯೆಗಳನ್ನ ನೀವು ಫ್ಯೂಚರ್ ಅಲ್ಲಿ ನೋಡ್ತಾ ಬರ್ತೀರಾ, ಏನಾದ್ರೂ ಕುತ್ತಿಗೆ ನೋವನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ. ಹಾಗೆ ಇನ್ನೂ ಹೆಚ್ಚಾದ್ರೆ ನಿಮ್ಗೆ ನಡೆಯೋದಕ್ಕೆ ಕಷ್ಟ ಆಗುವಂಥದ್ದು. ಮತ್ತೆ ನಿಮ್ಗೆ ಟಾಯ್ಲೆಟ್ ಮತ್ತೆ ಯೂರಿನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವು ಅಗತ್ಯವಾಗಿ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ನ ಮೀಟ್ ಮಾಡಿ ಅದಕ್ಕೆ ಏನೇನ್ ಕ್ರಮ ತಗೋಬೇಕು ಅನ್ನೋದನ್ನ ನೀವು ಮಾಡ್ಕೋಬೇಕಾಗುತ್ತೆ.
ಬಟ್ ಈ ಸ್ಟೇಜ್ಗೆ ನೀವು ಹೋಗುವಷ್ಟು ಬಿಟ್ಕೋಬಾರ್ದು ಕುತ್ತಿಗೆ ನೋವನ್ನ. ಅಷ್ಟರಲ್ಲಿ ನೀವು ಎಕ್ಸಸೈಸ್ ಮಾಡ್ಕೊಂಡು ಇದರಿಂದ ಪ್ರಿವೆನ್ಷನ್ ತಗೊಳ್ಳೇಬೇಕಾಗುತ್ತೆ. ಕುತ್ತಿಗೆ ನೋವಿಂದ ಫ್ಯೂಚರ್ ಅಲ್ಲಿ ನೀವು ಬೆಡ್ ರಿಡನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಂಗಾಗಿ ಇದ್ರ ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಅದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕಾಗಿರುವಂತ ಒಂದು ವಿಷಯ. ಈಗ ನಾನು ನಿಮ್ಗೆ ಕುತ್ತಿಗೆ ನೋವಿಗಿರುವಂತ ಒಂದಷ್ಟು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ನಾನು ಎಲ್ಲ ಎಕ್ಸಸೈಸ್ಗಳನ್ನ 5 ಸಲ ಹೇಳ್ಕೊಡ್ತೀನಿ. ನೀವು ಮನೇಲಿ ತುಂಬಾ ನೋವಿದ್ದಾಗ ಸ್ಟಾರ್ಟಿಂಗ್ 2 ಸಲ ಬೆಳಗ್ಗೆ ಮತ್ತೆ ಸಂಜೆ ಮಾಡ್ಬೇಕಾಗುತ್ತೆ, 15 ಸಲ. ಮೊದಲನೇ ಎಕ್ಸಸೈಸ್ ಬಂದು ನಿಮ್ಮ ತಲೆ ಮುಂದೆ 2 ಬೆರಳನ್ನ ಪ್ರೆಷರ್ ಕೊಟ್ಟು ಆ ಬೆರಳನ್ನ ತಲೆಯಿಂದ ಪ್ರೆಸ್ ಮಾಡಬೇಕು ಮುಂದಕ್ಕೆ. ಹೀಗೆ 1 2 3 4 5. ಇದರಲ್ಲೂ ನೀವು 100% ಪ್ರೆಷರ್ ಕೊಡಬೇಕು ಅಂತ ಏನಿಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಬೇಕು. 2 2 3 4 5 3 2 3 4 5 4 2 3 4 5 5 2 3 4 5. ಹಾಗೆ ಅದೇ 2 ಬೆರಳನ್ನ ತಲೆ ಹಿಂದೆ ಇಟ್ಕೊಂಡು ಮತ್ತೆ ತಲೆನ ಹಿಂದೆ ತಳ್ಳುವಂಥದ್ದು. 1 2 3 4 5 2 2 3 4 5 3 2 3 4 5 4 2 3 4 5 5 2 3 4 5. ಹಾಗೆ ನಿಮ್ಮ ಬಲಗಡೆಗೆ ತಲೆಗೆ ಪ್ರೆಷರ್ ಕೊಟ್ಕೊಂಡು ಸ್ವಲ್ಪ ಸೈಡ್ಗೆ ಪ್ರೆಸ್ ಮಾಡುವಂಥದ್ದು. ಹೀಗೆ 1 2 3 4 5 2 2 3 4 5 3 2 3 4 5 4 2 3 4 5 5 2 3 4 5. ಹಾಗೆ ಈ ಕಡೆ ಕೂಡ ಪ್ರೆಷರ್ ಕೊಟ್ಟು ಅಲ್ಲೇ ಹೋಲ್ಡ್ ಮಾಡಬೇಕು. 1 2 3 4 5 2 2 3 4 5 3 2 3 4 5 4 2 3 4 5 5 2 3 4 5. ನೆಕ್ಸ್ಟ್ ಎಕ್ಸಸೈಸ್ ಬಂದು ನಿಮ್ಮ 2 ಕೈಗಳನ್ನ ಮೇಲೆತ್ತಿ ಮೇಲೆ ಕೆಳಗೆ ಮಾಡುವಂಥದ್ದು. ಹೀಗೆ 1 2 3 4 5. ಈಗ ನೆಕ್ಸ್ಟ್ ಎಕ್ಸಸೈಸ್ ಬಂದು ನಿಮ್ಮ ಹತ್ರ ಥೆರಾಬ್ಯಾಂಡ್ ಏನಾದರೂ ಇತ್ತು ಅಂದ್ರೆ ಅದರ ಸಹಾಯ ತಗೊಂಡು ಕೈಗಳನ್ನ ಕೆಳಗಡೆ ಸ್ಟ್ರೇಟ್ ಆಗಿ ಇಟ್ಕೊಂಡು ಅದನ್ನ ಯಾವುದಕ್ಕಾದ್ರೂ ಸಿಕ್ಕಾಕ್ಸಿ ಈ ರೀತಿ ಹಿಂದಕ್ಕೆ ಎಳೆಯುವಂಥದ್ದು. 1 2 3 4 5. ನೆಕ್ಸ್ಟ್ ಎಕ್ಸಸೈಸ್, ಆ ಬ್ಯಾಂಡ್ನ ನಿಮ್ಮ ಶೋಲ್ಡರ್ ಲೆವೆಲ್, ನಿಮ್ಮ ಭುಜದ ಲೆವೆಲ್ಗೆ ಇಟ್ಕೊಂಡು ಆ ಬ್ಯಾಂಡ್ನ ಹಿಂದೆ ಹೀಗೆ ಎಳೆಯುವಂಥದ್ದು. 1 2 3 4 5. ನೆಕ್ಸ್ಟ್ ಎಕ್ಸಸೈಸ್ ಬಂದು ಬ್ಯಾಂಡ್ ಅನ್ನ ನಿಮ್ಮ ಕಾಲ್ಗೆ ಸಪೋರ್ಟ್ ತಗೊಂಡು ಹೀಗೆ ಥಂಬ್ಸ್ನ ಡಯಾಗ್ನಲ್ ಆಗಿ ಕೈ ಇಟ್ಕೊಂಡು ನಿಮ್ಮ ಹೆಬ್ಬೆರಳನ್ನ ಮೇಲ್ ಮಾಡ್ತಾ ಮೇಲೆ ಈ ರೀತಿ 1 2 3 4 5. ಅದೇ ರೀತಿ ಹೆಬ್ಬೆರಳನ್ನ ಕೆಳಗೆ ಮಾಡಿ ಕೈನ ಮೇಲೆತ್ತುವಂಥದ್ದು. 1 2 3 4 5. ಈ ಎಕ್ಸಸೈಸ್ನ 2 ಕಡೆ ಕೈಗೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಟೀಸ್ ಮತ್ತೆ ವೈಸ್ ಅಂತ ಹೇಳ್ತೀವಿ. 2 ಕೈ ಹೆಬ್ಬೆರಳನ್ನ ಮೇಲಿಟ್ಕೊಂಡು ಕೈನ ಈ ರೀತಿ ಮಾಡುವಂಥದ್ದು. 1 2 3 4 5. ಹಾಗೆ ಸೆಕೆಂಡ್ ಹ್ಯಾಂಡ್ ಕೂಡ ಇದೇ ರೀತಿ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ವೈಸ್ ಅಂತ ಈ ರೀತಿ 1 2 3 4 5. ಹಾಗೆ 1 2 3 4 5. ಇನ್ನ ಒಂದು ಟೆರಾಬ್ಯಾಂಡ್ನ ನಿಮ್ಮ ಭುಜಕ್ಕೆ ಸಿಕ್ಕಾಕ್ಸ್ಕೊಂಡು ಕೈಯಲ್ಲಿ ಇಟ್ಕೊಂಡು 2 ಕೈಯಲ್ಲಿ ಗೂನ್ ಮಾಡುವಂಥದ್ದು. ಬೆನ್ನನ್ನು ಮೇಲ್ಗಡೆ ಇರೋ ಬೆನ್ನ ಗೂನ್ ಮಾಡಿ ಹೋಲ್ಡ್ ಮಾಡ್ಬೇಕು ಅದೇ ಜಾಗದಲ್ಲಿ. 1 2 3 4 5 2 2 3 4 5
3 2 3 4 5 4 2 3 4 5 5 2 3 4 5. ನೆಕ್ಸ್ಟ್ ಎಕ್ಸಸೈಸ್ ಭುಜಗಳನ್ನ ಮೇಲೆ ಕೆಳಗೆ ಮಾಡುವಂಥದ್ದು. 1 2 3 4 5. ಈ ಎಲ್ಲ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ನಿಮ್ಮ ಕುತ್ತಿಗೆ ಸುತ್ತಮುತ್ತ ಇರೋ ಮಸಲ್ಸ್ಗಳು ಸ್ಟ್ರಾಂಗ್ ಆಗ್ತಾ ಆ ಎಲ್ಲ ಲೋಡನ್ನು ಮಸಲ್ಸ್ ತಗೊಂಡು ಅದು ನಿಮ್ಮ ಬೋನ್ಸಿಗೆ ಮತ್ತೆ ಲಿಗಮೆಂಟ್ಸ್ ಮತ್ತೆ ಡಿಸ್ಕ್ಗೆ ಹೋಗಕ್ ಬಿಡದೆ ನಿಮ್ಮ ಕುತ್ತಿಗೆಯ ಹೆಲ್ತ್ ಅನ್ನು ಚೆನ್ನಾಗಿಟ್ಕೊಳ್ತಾ ಬರುತ್ತೆ. ಈ ಎಕ್ಸಸೈಸ್ ನ ನೀವು ಕುತ್ತಿಗೆ ನೋವು ಕಡಿಮೆ ಆಗಿದ ತಕ್ಷಣ ಬಿಡುವಂತದ್ದಲ್ಲ, ಪೂರ್ತಿ ಇನ್ನೂ ಒಂದು 5-6 ತಿಂಗಳವರೆಗೂ ಮಾಡ್ಕೊಳ್ತಾ ಹೋಗ್ಬೇಕು. ಸಾಧ್ಯವಾದ್ರೆ ನೀವು ಲೈಫ್ ಲಾಂಗ್ ಮಾಡಿದ್ರು ಕೂಡ ಒಳ್ಳೇದು. ಇದ್ರ ಜೊತೆಗೆ ಫಿಸಿಯೋಥೆರಪಿಲಿ ನಿಮ್ಮ ಮಸಲ್ಸ್ ಸ್ಟ್ರೈಟ್ ಆಗಿರುತ್ತೆ, ಕೆಲವೊಂದ್ಸಲ ಆ ಮಸಲ್ಸ್ ನ ರಿಲೀಸ್ ಮಾಡುವಂತದ್ದು ಮತ್ತೆ ಆ ನೋವಿಗೆ ಅಲ್ಟ್ರಾಸೌಂಡ್ ಮತ್ತೆ IFT ಕೊಡುವಂತ ಟ್ರೀಟ್ಮೆಂಟ್ ಗಳನ್ನ ಕೊಡ್ತೀವಿ. ಜೊತೆಗೆ ನೀವು ಈ ಕುತ್ತಿಗೆ ನೋವನ್ನ ಐಸ್ ಪ್ಯಾಕ್ ಮತ್ತೆ ಹಾಟ್ ಪ್ಯಾಕ್ ಹಾಕಿ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾ ಬರ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಕ್ಸಸೈಸ್ಗಳು. ಈ ಎಕ್ಸಸೈಸ್ಗಳನ್ನ ನೀವು ಮಾಡ್ತಾ ಹೋಗ್ತಾನೆ ಇರಬೇಕು. ಹೀಗೆ ಇನ್ನೂ ಹಲವಾರು ಸುದ್ದಿಗಳನ್ನ ತಗೊಂಡು ಬರ್ತೀನಿ ನಿಮ್ಮ ಡಾಕ್ಟರ್ ಬಾಸ್ ಚಾನಲ್ಗೆ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.